ನಟಿ ವಿದ್ಯಾ ಕೊಲೆಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ. ನಟಿ ವಿದ್ಯಾ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತಿಯಿಂದ ಕೊಲೆಯಾದ ನಟಿ ವಿದ್ಯಾ ಕೌಟುಂಬಿಕ ಕಲಹಕ್ಕೆ ಪೋಷಕ ನಟಿ ಬಲಿಯಾಗಿದ್ದಾಳೆ. ಜಗಳ ವಿಕೋಪಕ್ಕೆ ಹೋಗಿದ್ದಕ್ಕೆ ಪತ್ನಿಯನ್ನ ಪತಿಯೇ ಕೊಂದಿದ್ದಾನೆ. ಟಿ ನರಸೀಪುರದಲ್ಲಿ ನಡೆದ ಘಟನೆ. ಪತಿ ನಂದೀಶ್ ಎಂಬಾತನಿಂದ ವಿದ್ಯಾ ಕೊಲೆಯಾಗಿದೆ. ಕನ್ನಡದ ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದ್ದ ನಟಿಯನ್ನ ಪತಿಯೇ ಬರ್ಬರವಾಗಿ ಕೊಲೆ ಮಾಡಿರೋ ಘಟನೆ ಟಿ ನರಸೀಪುರ ತಾಲೂಕಿನ ತುರಗನೂರು ಗ್ರಾಮದಲ್ಲಿ ನಡೆದಿದೆ. ವಿದ್ಯಾ ಕೊಲೆಯಾದ ಕನ್ನಡದ ನಟಿ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ನಟಿ ವಿದ್ಯಾ ಹಾಗೂ ಪತಿ ನಂದೀಶ್ ಮಧ್ಯೆ ಆಗಾಗ ಗಲಾಟೆ ನಡೀತಿತ್ತಂತೆ. ಹೀಗೆ ಇಬ್ಬರ ನಡುವೆ ನಡೆದ ಗಲಾಟೆಯಲ್ಲಿ ಮಾತಿಗೆ ಮಾತು ಬೆಳೆದು ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಇನ್ನು ಇದೇ ವಿಚಾರವಾಗಿ ಪ್ರತ್ಯಕ್ಷದರ್ಶಿ ಮೃತ ವಿದ್ಯಾ ಸ್ನೇಹಿತೆ ಕೂಡ ಇದರ ಬಗ್ಗೆ ಹಂಚಿಕೊಂಡಿದ್ದಾರೆ. ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಿತ್ತು, ಈ ಬಗ್ಗೆ ಇತ್ಯರ್ಥ ಮಾಡಬೇಕು ಅಂತ ರಾತ್ರೋರಾತ್ರಿ ಮನೆಯಿಂದ ಹೊರಟು ಹೋದೆವು, ಆಮೇಲೆ ವಿಡಿಯೋ ಮಾಡಿ ಅಂತ ಹೇಳಿದ್ರು. ವಿದ್ಯಾ ಅವರ ತಾಯಿ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. ನಾವೇ ಬಿಟ್ಬಿಟ್ಟು ಎಷ್ಟು ಮಕ್ಳಿದಾರೆ ಈಗ? 2 ಮಕ್ಕಳು ಯಾಕನಪ್ಪ. ಈಗ ತಿರ್ಗಾ ಬಂದ ರಾಜಿ ಮಾಡ್ಕೊಂಡು ಕೋರ್ಟಲ್ಲೆಲ್ಲ ಡಿಸೈಡ್ ಆಯ್ತು. ಮಗುಗ್ ಜೀವನಾಂಶ ಕಟ್ಟೋದು, ಓದಕ್ ದುಡ್ಡು ಕೊಡೋದು, ಮದ್ವೆ ಮಾಡೋದು, ಆಸ್ತಿ ಕೊಡೋದು ಎಲ್ಲ ಡಿಸೈಡ್ ಆಯ್ತು. ಡಿಸೈಡ್ ಆದ್ಮೇಲೆ ಅವರು ಅಯ್ಯೋ ನನ್ನ ಮಗನ್ಗೆ ಒಂದಿನ ಚಡ್ಡಿ ಹೋಗಿರ್ಲಿಲ್ಲ, ಒಂದಿನ ಬೆಂತಿಕ್ಕಿ ಅಡ್ಗೆ ಮಾಡಿಕ್ಲಿಲ್ಲ, ನೀರು ಇರ್ಲಿಲ್ಲ, ಅವ್ಳಿಗೆ ಆಸ್ತಿ ಕೊಡ್ಬೇಕಾ, ಬಾಳ್ಸೋದೇ ಬಿಡೋದಾ, ಒಳ್ಳೆ ಮಾತು ಮಾತಾಡ್ಕೊಂಡು ಅವಳನ್ನ ಕರ್ಕೊಳ್ಳೋದ ಅಂತ ಬಂದು ಅವಳು ಕಾಲು ಹಿಡ್ಕೊಂಡ್ಲು. ಅತ್ತೆ ಆದವಳು ಕಾಲು ಹಿಡ್ಕೊಂಡು ನನ್ನ ತಪ್ಪಿದ್ರೆ ಕ್ಷಮಿಸ್ಬಿಡವ, ನಿನ್ ಕಾಲ್ ಕಟ್ಕೋತೀನಿ, ಇನ್ನೆಲ್ಲ ಚೆನ್ನಾಗಿ ಹೋಗೋದಕ್ಕ. ಮನೆಗೆ ಯಾವತ್ತು ಬಂದಿದ್ರು ಅಮ್ಮ ಅವರು? ನಿಮ್ಮ ಮಗಳು ಮನೆಗೆ ಬಂದು ಮತ್ತೆ ಏನಕ್ಕೆ ಹೋದ್ರು ಅಲ್ಲಿಗೆ? ಮನೆಗೆ ಬಂದಿಲ್ಲ ಕಣಪ್ಪ, ಮನೆಗೆ ಬಂದಿಲ್ಲ. ಅಲ್ಲೇ ತಿಂಗಳಾಗಿತ್ತು ಮನೆಗೆ ಹೋಗಿ. ಯಾರು? ನಮ್ಮ ಮಗಳು. ಅವ್ರ ಮನೆಗೆ ಹೋಗಿ ಒಂದ್ ತಿಂಗಳು ನಮ್ಮ ಮನೇಲೇ ಇದ್ದಿದ್ದು. ಅವನು ನಮ್ಮ ಮನೇಲೇ ಇದ್ದ. ಅವನಿಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಇವೆರಡು ಹಸ್ತ, ಮಂಡಿ, ಈ ಕೈ ಸ್ವಲ್ಪ ಮೂಳೆ ಏಟಾಗಿ ಸಲ್ಲಿಂಗಾಗಿ ಇಷ್ಟತ್ರ ಊದ್ಬಿಟ್ಟಿತ್ತು. ನಾವೇ ಸ್ಕ್ಯಾನಿಂಗ್ ಮಾಡಿಸಿ ನಾವೇ ಟ್ರೀಟ್ಮೆಂಟ್ ಕೊಟ್ಟು ನಾನು ನನ್ನ ಮಗಳಿಬ್ರು ಅಂತ ಹೇಳಿ ಅವರು ಇವನು ನೀನ್ ಹಾದ್ರ ಕೊಟ್ಟಿದ್ದಿ ಅನ್ನೆಲ್ಲ ಕೇಳಕ್ ಹೋದ್ರು. ಇಲ್ಲಿ ಅಮ್ಮ ಬಂದ್ರಲ್ಲ ಈಗ ಭಾಗ್ಯಮ್ಮ ಅನ್ಬಿಟ್ಟು ಹೋಗ್ತಿದಂಗ್ಲೆ ಏನಾಯ್ತಂತೆ? ಅಲ್ಲಿ ಹೋಯ್ತಿದಂಗೆನೆ ನಮ್ಮ ಮಗಳನ್ನು ಭಾಗ್ಯಮ್ಮ ಅನ್ನೋರ್ನು ಎಳ್ಕೊಂಡು ಲಾಕ್ ಮಾಡ್ಕೊಬಿಟ್ರಂತ. ಒಂದ್ ಕೈ ಹಿಂಗ್ ತಿರ್ಚಿ ಹಿಂದಕ್ಕೆ ಹಿಡ್ಕೊಂಡು ಅದೇನೋ ಅವ್ರು ಹೇಳ್ತಾರ. ಅಲ್ಲಿ ವಿಚಾರ ನಂಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರು ನನಗೆ ಹೇಳಿ ಹೋಯ್ತಿದಂಗೆನೆ ನನ್ನೊಂದು ಅವ್ರದೊಂದು ಕೈ ಹಿಡ್ಕೊಂಡು ಕಣವ ಮನೆ ಲಾಕ್ ಮಾಡ್ಕೊಬಿಟ್ರು. ನಮ್ಮ 2 ಹಳ್ಳು ಸೇರಿಸ್ಕೊಂಡು ಡ್ರೈವರ್ ಹೋಗಿದ್ರು ಒಬ್ರ ಜೊತೆ, ಅವ್ರ ಜೊತೆ ನಮ್ಮ ಮಗಳೊಬ್ರೆ. ನನ್ನ ನಾಳೆ ಹೋಗೋಣ ಕಣವ ಜೊತೆಲಿ ಅಂದೆ ಕಣಪ್ಪ. ಡ್ರೈವರು ಒಬ್ರು ಕೋರ್ಟಲ್ಲಿ ಟೈಪಿಸ್ಟ್ ಮಾಡ್ತಾರೆ ಸ್ಟೆನೋ ಅಂತ, ಅವ್ರೊಬ್ರು ಭಾಗ್ಯಮ್ಮ ಅಂತ. ಈಗ ಮಕ್ಳು ಭವಿಷ್ಯ ಹೆಂಗೆ? ಅಯ್ಯೋ ಅದನ್ನೇ ನಾನು ಏನ್ ಮಾಡೋಣ, ನಾನು ಒಬ್ಳೇ ಇರೋದು. ನನ್ನ ಕಡೆಯಲ್ಲೂ ಯಾರು ಗಂಡು ಮಕ್ಳಿಲ್ಲ, ಗಂಡಸ್ರೇ ಇಲ್ಲ ನನ್ನ ಕಡೆ. ನನ್ನ ಗಂಡ ಇಲ್ಲ, ನನ್ನ ಮಗಳೇ ಗಂಡಸ್ ಮಂಗ. ನಂಗೆ ರಾಜಕೀಯ ಮತ್ತೆ ಸಿನಿಮಾ ಇದೆಲ್ಲರಲ್ಲೂ ಗುರುತಿಸ್ಕೊಂಡಿದ್ರು. ಈ ತರ ದುರಂತ ಅಂತ ಕಾಣ್ತದೆ. ಏನೇ ಗುರುತಿಸ್ಕೊಂಡ್ರು ಒಂದೊಂದ್ ಟೈಮ್ ಈ ಬುದ್ಧಿ ಅನ್ನೋದು ಇರ್ತದಲ್ಲ, ಮಂಕು ಬಡಿದು ಬಿಡ್ತಾ ಅವಳಿಗೆ ನನ್ನ ಹೋಗುವಾಗ. ಅವಳಷ್ಟು ಹುಷಾರಾಗಿರೋ ಮಗಳು. ಮಗಳು ಇಷ್ಟೆಲ್ಲ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.